ಹುಟ್ಟುವುದರಿಂದ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಬದುಕ್ತಾ ಇರೋರು, ಅವ್ರ ಆದರ್ಶ ವ್ಯಕ್ತಿಯಾಗಿ ಮಡಿಕೊಂಡು ಬದುಕ್ತಾ ಇದೀವಿ ಸರ್ ನಾವು. ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳನ್ನ ಯಾರೂ ಮೀಡಿಯಾದಲ್ಲಿ ಏನೂ ತೋರಿಸ್ತಾ ಇಲ್ಲ. ಅವ್ರೇನೋ ಒಂದು ತಪ್ಪು ಮಾಡಿದ್ರು ಅಂದ ತಕ್ಷಣ ಪ್ರತಿ ಮೀಡಿಯಾದಲ್ಲಿ 24 ಗಂಟೆನೂ ಬರೀ ಅವ್ರದ್ದೇ ನ್ಯೂಸು. ಇನ್ಯಾವ ನ್ಯೂಸೇ ಇಲ್ವಾ ಮೀಡಿಯಾದವ್ರಿಗೆ? ಬೆಳಿಗ್ಗೆ ಎದ್ದರೆ ಬರೀ ಅದೇ ತೋರಿಸ್ತಾರೆ ಸರ್, ಇನ್ಯಾವ ನ್ಯೂಸು ತೋರಿಸ್ತಾ ಇಲ್ಲ. ಅವ್ರು ತಪ್ಪು ಮಾಡಿದರೆ ಕೋರ್ಟ್ ಶಿಕ್ಷೆ ಕೊಡುತ್ತೆ, ಇಲ್ಲ ಅಂತಲ್ಲ. ಅದೇನಾಗುತ್ತೋ ಮುಂದಿಗೆ ನೋಡ್ಕೊತೀವಿ ಸರ್, ನಾವು ಅಭಿಮಾನಿಗಳಿದ್ದೀವಿ. ಮೇಲಿರೋ ಅಭಿಮಾನ ಒಂದೇ ಒಂದು ಇಂಚು ಯಾವತ್ತೂ ಇನ್ನೂ 10 ವರ್ಷ ಆದರೂ ಕಮ್ಮಿ ಆಗಲ್ಲ, ಅವ್ರು ಸಾಯೋವರೆಗೂ ಕಮ್ಮಿ ಆಗಲ್ಲ. ಈ ಪ್ರಥಮವ್ರು ಹೇಳ್ತಾರೆ ಅವ್ರ ತಂದೆ ತಾಯಿಗೆ ಒಂದು ಹೊತ್ತು ಊಟ ಆಗಲ್ಲ ಅಂತ. ಅಭಿಮಾನಿಗಳು ತಂದೆ ತಾಯಿಗಲ್ದೇ ಎಷ್ಟೋ ಜನ ಅನಾಥಾಶ್ರಮ, ಎಷ್ಟೋ ಅನಾಥ ಮಕ್ಕಳಿಗೆಲ್ಲ ಸಹಾಯ ಮಾಡೋರೆ. ಆಮೇಲೆ ಉಮಾಪತಿ ಶ್ರೀನಿವಾಸ್ ಗೌಡ್ರು ಹೇಳ್ತಾರೆ ದರ್ಶನ್ ಅವರು ಹಂಗೆ ಕುಡುಕರು ಗಿಡಕರು ಅಂತ. ಸಿನಿಮಾ ಮಾಡುವಾಗೆಲ್ಲ ಚೆನ್ನಾಗಿತ್ತು, ಇವಾಗ ಏನೋ ಒಂಚೂರು ಎಡವಟ್ಟಾಯಿತು ಅಂದ ತಕ್ಷಣ ಅವ್ರ ಮೇಲೆ. ಸ್ಟಾರ್ಟಿಂಗ್ ಹಂಗೆ ಮೂವಿಗೆ ಅವಕಾಶ ಮಾಡಿಕೊಟ್ಟಿದ್ದು ತರಣ್ ಸುಧೀರ್ ಸರ್. ನಂಗೆ ಗೊತ್ತಿರಲಿಲ್ಲ ದರ್ಶನ್ ಸರ್ ಜೊತೆ ಮಾಡಬೇಕು ಅಂತ. ಬಟ್ ಗೊತ್ತಾದಾಗ ತುಂಬ ಖುಷಿ ಆಯಿತು. ಸೆಟ್ಟಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು, ಏನಾದರೂ ಗೊತ್ತಿಲ್ಲ ಅಂದರೆ ಹೇಳ್ಕೊಡ್ತಾಯಿದ್ರು. ಸೆಟ್ಟಲ್ಲಿ ತುಂಬ ಖುಷಿ ಆಗ್ತಿತ್ತು ಅವ್ರ ಜೊತೆ ಇರೋಕ್ಕೆ, ಯಾಕೆಂದರೆ ತುಂಬ ಸಪೋರ್ಟಿವ್ ಆಗಿ ಏನಾದ್ರು ತಪ್ಪು ಮಾಡಿದ್ರೆ ತಿಂತಾಯಿದ್ರು, ತುಂಬ ಕೈಂಡ್ ಆಗಿದ್ರು. ಈಗ ದರ್ಶನ್ ರವರು ಕೊಲೆ ಪ್ರಕರಣದಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ಮಾತುಗಳು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಅಷ್ಟು ದೊಡ್ಡವನಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ಶೂಟಿಂಗ್ ಟೈಮಲ್ಲಿ ನನ್ನ ಜೊತೆ ಚೆನ್ನಾಗಿದೆ. ಇವತ್ತು ದರ್ಶನ್ ಸರ್ ಇವತ್ತು ಈ ಥರ ಆಗಿದೆ ಅಂತ ಅಂದರೆ ನನಗೆ ನಿಜವಾಗ್ಲೂ ಮನಸ್ಸಿಗೆ ಭಾಳ ನೋವಾಗ್ತದೆ. ನನಗೆ ಹಿಂದೆನೂ ದರ್ಶನ್ ಸರ್ ಸ್ನೇಹಿತರು, ಇವತ್ತು ಸ್ನೇಹಿತರು. ಇವತ್ತು ನಾನು ನಮ್ಮ ಲೋಕಸಭಾ ಸದಸ್ಯ ಸುಮಲತಾ ಅಂಬರೀಶ್ ಚುನಾವಣೆಯಲ್ಲಿ ಅತಿ ಎತ್ತರದಲ್ಲಿ ಆಪ್ತನಾಗಿ ಅವ್ರ ಜೊತೆ ಗುರುತಿಸ್ಕೊಂಡಿದ್ದೆ. ಮತ್ತು ನಮ್ಮ ಪಾಂಡವಪುರದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಜೊತೆಗಿದ್ದೆ. ಆದರೂ ಸದಾ ನನಗೆ ಏನು ನೋವಾಗ್ತಾ ಇದೆ ಅಂತ ಅಂದರೆ, ಅಷ್ಟು ಒಂದು ಒಳ್ಳೆಯ ವ್ಯಕ್ತಿಗೆ ಅವರ ಒಂದು ಬರ್ತ್ಡೇಲಿ ನಾವು ಅವರ ಅಕ್ಕಿ ದಾನ ಇರ್ಬೋದು, ಏನು ಇತರೆ ವಸ್ತುಗಳನ್ನ ಬಾಸ್ಗೆ ಹೇಳಿದಾಗ ಇಂಥ ಮಠಕ್ಕೆ ಕೊಟ್ಬಿಡಿ ಅಂತ ಹೇಳಿದಾಗ ನಾವು ಚಾಚು ತಪ್ಪದಂಗೆ ಅವ್ರು ಹೇಳಿದ್ದನ್ನ ಪಾಲಿಸ್ಕೊಬರ್ತಿದ್ದೋ, ಅವ್ರ ಹೆಸರಲ್ಲಿ ಅಭಿಮಾನಿಗಳಾಗಿ ಸೇವೆ ಮಾಡ್ತಾಯಿದ್ದೋ. ಅಂಥವ್ರಿಗೆ ಇವತ್ತಿನ ಜನ ಈ ರೀತಿ ಕೆಲವು ಜನ, ಎಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವು ಜನ ಈ ಥರ ಕಾಮೆಂಟ್ ಆಗ್ತಾ ಇರೋದು ಬೇಜಾರಾಗ್ತೈತೆ. ಇವತ್ತು ಇಂಥ ಪುಣ್ಯಾತ್ಮನ ನಾವು ಈ ಕಾಟೇರದಲ್ಲಿ ನೋಡಿದ್ರಲ್ಲ, ಅದಕ್ಕಿಂತನೂ ಭಾಳ ಒಳ್ಳೆ ಉನ್ನತವಾದ ವ್ಯಕ್ತಿ. ಏನೋ ವಿಧಿ ಆಟ ಅಂತಾರಲ್ಲ, ಬಾಸ್ಗೊಂದು ಒಂದು ಟೈಮ್ ಅಂತ ಹೇಳ್ತೀವಿ ಅಷ್ಟೇ. ಈಗ ಮುಂದಿನ ದಿನಗಳಲ್ಲಿ ಬಾಸ್ಕು ಮತ್ತು ಬಾಸ್ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ, ನಾವು ಸುಮಲತಾ ಮೇಡಮ್ ಆಗ್ಬೋದು, ಅಭಿ ಆಗ್ಬೋದು, ಅಂಬರೀಷ್ ಅವ್ರ ಮನೆ ಆಗೋದು ಆಪ್ತರ ಇದ್ದೀವಿ. ಅವರು ಹೇಳಿದರು ಒಳ್ಳೇದಾಗ್ತದೆ, ಏನು ತೊಂದರೆ ಆಗೋದಿಲ್ಲ ಅಂತ. ಆದರೂ ಕರ್ನಾಟಕದ ನ್ಯಾಯಾಂಗ ವ್ಯವಸ್ಥೆಗೆ ನಾವು ಗೌರವಿಸ್ತಾ, ನ್ಯಾಯಾಂಗದಲ್ಲಿ ಇವತ್ತು ಏನೇ ಒಂದು ನಮ್ಮ ಬಾಸ್ ಪರ ಒಳ್ಳೇದಾಗ್ತದೆ ಅಂತ ನಾವು ಹೇಳ್ತಾ, ಒಬ್ಬ ಲೈಟ್ ಮ್ಯಾನ್ ಆಗಿ ಬಂದು ಇವತ್ತು ಎಂಥ ಪಾತ್ರ ಮಾಡಿದ್ದಾರೆ ಅಂತ ಇಡೀ ರಾಜ್ಯದ ಜನ ಗೊತ್ತಿದೆ. ಯಾವ ಕೆಲವು ಮಂದಿ ಅವರು ಬೆಳವಣಿಗೆನ ಸೌರಿಸ್ತಾನೆ ಇದ್ದದವರು ಈ ಥರ ಚಿತಾವಣೆ ಮಾಡ್ತಾ ಇದ್ದಾರೆ. ಬಾಸ್ ಇವನ್ನೆಲ್ಲ ಗೆದ್ದು ಬರ್ತಾರೆ ಅಂತ ನಮ್ಮ ಆಲಿಯಾದೇವಿ ಆರತಿ ಉಕ್ಕುಡ ತಾಯಿ ಆಶೀರ್ವಾದ ಎಂದೂ ಬಾಸ್ಗಿದೆ ಅಂತ ಹೇಳ್ತಾ, ಅದು ಯಾರೋ ಇಲ್ಲ ಸಲ್ಲದ ಆರೋಪ ಮಾಡಬೇಕಷ್ಟೇ. ಇವತ್ತು ಹೋದ್ಸತಿ ಬಾಸ್ ಬರ್ತಡೇ ಇತ್ತು, ಬಾಸ್ತು ಕ್ರಾಂತಿ ಫಿಲಮ್ ರಿಲೀಸ್ ಇತ್ತು, ಮತ್ತು ಬಾಸ್ ಇತರೆ ಫಿಲಮ್ಗಳನ್ನೆಲ್ಲ ಸ್ವಂತ ನಮ್ಮನೆ ದುಡ್ಡು ಹಾಕೊಂಡು, ನಾವು ರೈತರು ಮಕ್ಕಳು ನಮ್ಮನೆ ದುಡ್ಡು ಹಾಕೊಂಡು ಬಾಸ್ಗೂ ಪ್ರಮೋಟ್ ಮಾಡಿದ್ವಿ ಒಂದು ಅಭಿಮಾನಕ್ಕೆ. ಈಗ ಕೆಲವ್ರಿಗೆ ಅಂಬರೀಷ್ ಅಣ್ಣನ ಕಂಡ್ರೆ ಇಷ್ಟ, ನಮಗೆ ದರ್ಶನ್ ಸರ್ ಕಂಡ್ರೆ ಇಷ್ಟ. ಇವತ್ತು ನಾವು ಸ್ವಂತ ನಾವು ದುಡಿಮೆ ಐತಲ್ಲ, ದುಡಿಮೆಯಲ್ಲಿ ಮತ್ತು ನಮ್ಮ ರೈತರು ಮಕ್ಕಳು ಮತ್ತು ನನ್ನ ಜೊತೆ ಏನು ನನ್ನ ತಾಲೂಕಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಬಾಸ್ ಅಭಿಮಾನಿಗಳು ಅಂತೆಲ್ಲ ಸ್ವತಃ ಸ್ವಂತ ಅವ್ರ ಜೋಬನ್ ದುಡ್ಡು ತೆಗೆದು ಖರ್ಚು ಮಾಡಿ ನಾವು ಸ್ವಂತ ಇವತ್ತು ಇಷ್ಟು ಖರ್ಚು ಮಾಡಿದ್ರು ಬಾಸ್ಗೆ ನಾವು ಯಾರು ಅನ್ನೋದು ₹1 ಖರ್ಚು ಮಾಡಿದ್ವಿ ಅಂತ ಬಾಸ್ ಗೊತ್ತಿಲ್ಲ. ನಾವುಗಳಲ್ಲಿ ಹಾಕೊಂಡು ಮಾಡಿದ್ದೀವಿ ಹೊರತು ಬಾಸ್ಗೆ ಇದು ಯಾವುದು ಗಮನವೂ ಇಲ್ಲ. ಬಾಸು ಯಾರಿಗೂ ದುಡ್ಡು ಕೊಟ್ಟು ಬಿಡಿಸ್ತವರು ಅಲ್ಲ.